good morning and a warm welcome to you, dear students, to this class of learning. Students, we are going to learn English subject of 4th standard, Unit 2, Buildings. In the previous class, I have already explained the summary of the poem, The Rooks. And today, we shall look into the activity part of this poem. ಮುಂಜಾನೆಯ ಶುಭ ನಮನಗಳು ಪ್ರಿಯ ವಿದ್ಯಾರ್ಥಿಗಳೇ. ಇಂದು ನಾವು 4ನೇ ತರಗತಿಯ ಇಂಗ್ಲಿಷ್ ವಿಷಯದ ಪಾಠ 2 ಬಿಲ್ಡಿಂಗ್ಸ್ ಎನ್ನುವ ಪಾಠದಲ್ಲಿನ ಪದ್ಯ ಭಾಗದಲ್ಲಿನ ದ ರೂಕ್ಸ್ ಎನ್ನುವ ಪದ್ಯದ ಅಭ್ಯಾಸ ಚಟುವಟಿಕೆಗಳನ್ನು ಕಲಿಯಲಿದ್ದೇವೆ. ಈಗಾಗಲೇ ಈ ಪದ್ಯದ ಸಾರಾಂಶವನ್ನು ನಾವು ಕಲಿತಿದ್ದೇವೆ. ಸ್ಪೀಕ್, ರೀಡ್ ಅಲೌಡ್. ಆನ್ಸರ್ ದ ಫಾಲೋಯಿಂಗ್ ಬೈ ಸೇಯಿಂಗ್ ಎಸ್ ಆರ್ ನೋ, ದೆನ್ ರಿಪ್ಲೈ ವಿತ್ ಅ ಶಾರ್ಟ್ ಆನ್ಸರ್. ಕೆಳಗಿನವುಗಳನ್ನು ಪದಗಳಲ್ಲಿ ಹಾಗೂ ಚಿಕ್ಕ ಉತ್ತರಗಳಲ್ಲಿ ಉತ್ತರಿಸಿ ಅಂತ. ಎಸ್ ದೇ ಕ್ಯಾನ್. ಎಕ್ಸಾಂಪಲ್, ಎಸ್ ದೇ ಕ್ಯಾನ್, ನೋ ದೇ ಕಾಂಟ್. ನೆಕ್ಸ್ಟ್, ಸೇ ಇನ್ ಅ ಸೆಂಟೆನ್ಸ್, ಒನ್ ಹ್ಯಾಸ್ ಬೀನ್ ಡನ್ ಫಾರ್ ಯು. ವಾಕ್ಯಗಳಲ್ಲಿ ಉತ್ತರಿಸುವುದು. ಈಗಾಗಲೇ ಅವರು ನಮಗೆ ಉದಾಹರಣೆಯನ್ನು ಕೊಟ್ಟಿದ್ದಾರೆ. ದ ಫಸ್ಟ್ ಒನ್, ಕ್ಯಾನ್ ದ ರೂಕ್ ಬಿಲ್ಡ್ ದಿಯರ್ ನೆಸ್ಟ್. ಕ್ಯಾನ್ ದ ರೂಕ್ಸ್ ಬಿಲ್ಡ್ ದಿಯರ್ ನೆಸ್ಟ್. ರೂಕ್ಸ್ಗಳು ತಮ್ಮ ಗೂಡನ್ನು ಕಟ್ಟಬಹುದೇ? ಆನ್ಸರ್ ಇನ್ ವರ್ಡ್, ಎಸ್. ಶಾರ್ಟ್ ಆನ್ಸರ್, ಎಸ್ ದೇ ಕ್ಯಾನ್. ಅದಾದ ನಂತರ ಆನ್ಸರ್ ಇನ್ ಸೆಂಟೆನ್ಸಸ್, ವಾಕ್ಯಗಳಲ್ಲಿ ಉತ್ತರಿಸುವುದು. ಎಸ್ ದೇ ಕ್ಯಾನ್ ಬಿಲ್ಡ್ ದಿಯರ್ ನೆಸ್ಟ್. ಮೊದಲನೇದು ಎಸ್, ಅದು ಪದದಲ್ಲಿ ಉತ್ತರಿಸಿದ್ದಾರೆ. ಶಾರ್ಟ್ ಆನ್ಸರ್ಸಲ್ಲಿ ಎಸ್ ದೇ ಕ್ಯಾನ್. ಆಮೇಲೆ ಸೆಂಟೆನ್ಸ್, ವಾಕ್ಯಗಳಲ್ಲಿ ಉತ್ತರಿಸುವುದಾದರೆ ಎಸ್ ದೇ ಕ್ಯಾನ್ ಬಿಲ್ಡ್ ದಿಯರ್ ನೆಸ್ಟ್. ದ ಸೆಕೆಂಡ್ ಒನ್, ಡು ದ ರೂಕ್ಸ್ ಸಿಂಗ್. ರೂಕ್ಸ್ಗಳು ಹಾಡುತ್ತಾವ ಅಂತ ಅರ್ಥ. ನೋ. ಫಸ್ಟ್ ಆನ್ಸರ್ ನೋ. ಸೆಕೆಂಡ್ ಒನ್, ನೋ ದೇ ಕಾಂಟ್. ಇದು ಶಾರ್ಟ್ ಆನ್ಸರ್. ಥರ್ಡ್ ಒನ್, ನೋ ದೇ ಕಾಂಟ್ ಸಿಂಗ್. ಇದು ಸೆಂಟೆನ್ಸಸ್ಸಲ್ಲಿ ಉತ್ತರ ಕೊಟ್ಟಿರುವುದು. ಥರ್ಡ್ ಒನ್, ಆರ್ ದೇ ಅಪ್ ಇನ್ ದ ಮಾರ್ನಿಂಗ್. ಅವುಗಳು ಬೆಳಿಗ್ಗೆ ಬೇಗ ಹೇಳ್ತಾವ, ಮುಂಜಾನೆ ಬೇಗ ಹೇಳ್ತಾವ ಅಂತ. ರೂಕ್ಸ್ಗಳು ಬೇಗ ಹೇಳ್ತಾವ ಅಂತ. ಫಸ್ಟ್ ಆನ್ಸರ್ ಎಸ್. ದ ಸೆಕೆಂಡ್ ಆನ್ಸರ್ ಎಸ್ ದೇ ಆರ್. ಇಲ್ಲಿ ಎಸ್ ದೇ ಆರ್ ಅಂತ ಯಾಕೆ ಬಂದಿದೆ ಅಂದರೆ, ಕ್ವಶನನ್ನು ನೀವು ಅಬ್ಸರ್ವ್ ಮಾಡಿ, ಕ್ವಶನನ್ನು ನೋಡಿ. ಆರ್ ದೇ ಅಪ್ ಇನ್ ದ ಮಾರ್ನಿಂಗ್. ಕ್ವಶನ್ ಆರಿಂದ ಶುರು ಆದ ಕಾರಣ ಎಸ್ ದೇ ಆರ್ ಅಂತ ಉತ್ತರ ಕೊಡಬೇಕು. ಆ್ಯಂಡ್ ಥರ್ಡ್ ಸೆಂಟೆನ್ಸಸ್ಸಲ್ಲಿ ಉತ್ತರ ಕೊಡೋದಾದರೆ ಎಸ್ ದೇ ಆರ್ ಅಪ್ ಬಿಫೋರ್ ದ ಮಾರ್ನಿಂಗ್. ಎಸ್ ದೇ ಆರ್ ಅಪ್ ಬಿಫೋರ್ ದ ಮಾರ್ನಿಂಗ್. ಈಗ ಫೋರ್ತ್ ಒನ್, ಆರ್ ದೇ ಬ್ಯುಸಿ ಆಲ್ ಡೇ. ಇಲ್ಲೂ ಸಹ ನಾಲ್ಕನೇದು ಪ್ರಶ್ನೆ ಆರ್ ಇಂದ ಶುರು ಆಗಿದೆ, ARER. ಹಾಗಾಗಿ ಇಲ್ಲಿ ಉತ್ತರ ಕೊಡಬೇಕಾದ್ರೆ ನೀವು ಸ್ವಲ್ಪ ಗಮನವಿಟ್ಟು ಕೇಳಿ. ಆನ್ಸರ್ ಇನ್ ವರ್ಡ್, ಪದಗಳಲ್ಲಿ ಉತ್ತರಿಸುವುದು ಎಸ್. ಸೆಕೆಂಡ್ ಆನ್ಸರ್ ಎಸ್ ದೇ ಆರ್. ಅವುಗಳು ಬೆಳಗ್ಗೆ ಬೇಗ ಹೇಳ್ತಾವಲ್ಲ, ಹಾಗಾಗಿ ಎಸ್ ದೇ ಆರ್. ಥರ್ಡ್ ಆನ್ಸರ್ ಸೆಂಟೆನ್ಸಸ್ಸಲ್ಲಿ ಉತ್ತರ ಕೊಡೋದಾದರೆ ಎಸ್ ದೇ ಆರ್ ಬ್ಯುಸಿ ಆಲ್ ಡೇ. ಅವುಗಳು ಇಡೀ ದಿನ ಕಾರ್ಯನಿರತವಾಗಿರುತ್ತವೆ ಅಂತ ಅರ್ಥ. ದ ಫಿಫ್ತ್ ಒನ್ನು ಸಹ ಅವರು ಕ್ವಶನನ್ನು ಆರಿಂದ ಶುರು ಮಾಡಿದ್ದಾರೆ. ಆರ್ ದಿಯರ್ ನೆಸ್ಟ್ ಮೇಡ್ ಆಫ್ ಪೇಪರ್. ಅವುಗಳ ಗೂಡು ಪೇಪರ್ಗಳಿಂದ ಮಾಡಲಾಗಿದೆಯೇ ಅಂತ ಪ್ರಶ್ನೆ. ನೋ. ನೋ, ಅವುಗಳು ಪೇಪರಿಂದ ಮಾಡಿಲ್ಲಲ್ವ, ಹಾಗಾಗಿ ಒನ್ ವರ್ಡ್ ಆನ್ಸರ್ ಅಲ್ಲಿ ನೋ. ಸೆಕೆಂಡ್ ಒನ್, ನೋ ದೇ ಅರಂಟ್. ದೇ ಅರಂಟ್, ಯಾಕಂದರೆ ಆರ್ ದೇರ್ ನೆಸ್ಟ್ ಅಂತ ಶುರು ಆಗಿದ್ದರಿಂದ ಆನ್ಸರ್ ದೇ ಅರಂಟ್. ದೇ ಅರಂಟ್. ಥರ್ಡ್ ಒನ್, ನೋ ದೇರ್ ನೆಸ್ಟ್ ಈಸ್ ಮೇಡ್ ಅಪ್ ಆಫ್ ಸ್ಲೆಂಡರ್ ಆ್ಯಂಡ್ ಟ್ವಿಗ್. ಆನ್ಸರ್ ಇನ್ ಸೆಂಟೆನ್ಸಸ್, ವಾಕ್ಯಗಳಲ್ಲಿ ಉತ್ತರ ಕೊಡುವುದಾದರೆ ನೋ ದೇರ್ ನೆಸ್ಟ್ ಈಸ್ ಮೇಡ್ ಅಪ್ ಆಫ್ ಸ್ಲೆಂಡರ್ ಆ್ಯಂಡ್ ಟ್ವಿಗ್. ಈಗ ಸಿಕ್ಸ್ತ್ ಒನ್, ಡು ದೇ ಟಾಕ್ ಅಲೋನ್. ಈಗಾಗಲೇ ಪದ್ಯದಲ್ಲಿ ವಿವರಣೆ ಕೊಡಬೇಕಾದ್ರೆ ನಾನು ಹೇಳಿದ್ದು ನಿಮಗೆ, ಈ ರೂಕ್ಸ್ಗಳು
ಒಬ್ಬೊಬ್ಬರೇ ಆಗಿ ಉತ್ತರ ಕೊಡಲ್ಲ. ಇವುಗಳು ಒಟ್ಟಿಗೆ ಉತ್ತರ ಕೊಡ್ತಾವಲ್ವ, ಕಾವ್ ಕಾವ್ ಅಂತ ಮಾತನಾಡ್ತವೆ ಒಟ್ಟಿಗೆ. ಹಾಗಾಗಿ ಈ ಪ್ರಶ್ನೆಯ ಅರ್ಥ ಏನು, ಅವುಗಳು ಒಬ್ಬೊಬ್ಬರೇ ಆಗಿ ಉತ್ತರ ಕೊಡ್ತಾವ ಅಂತ. ಆನ್ಸರ್ ಇನ್ ವರ್ಡಲ್ಲಿ ಹೇಳೋದಾದರೆ ನೋ. ಈ ಎರಡನೇದು ಶಾರ್ಟ್ ಆನ್ಸರ್, ನೋ ದೇ ಡೋಂಟ್. ಇಲ್ಲಿ ಕ್ವಶನನ್ನು ನೋಡಿ ನೀವು, ಡೂ ದೇ ಟಾಕ್ ಅಲೋನ್ ಅಂತ ಬಂದಿದೆ ಅಲ್ವಾ, ಇಲ್ಲಿ ಡೂ ಇರೋದ್ರಿಂದ ಡೋಂಟ್ ಬರ್ತದೆ, ನೋ ದೇ ಡೋಂಟ್. ಥರ್ಡ್ ಒನ್ ಆನ್ಸರ್ ಇನ್ ಸೆಂಟೆನ್ಸಸ್ ಆದರೆ ದೇ ಟಾಕ್ ಟುಗೆದರ್, ಅವುಗಳು ಒಟ್ಟಿಗೆ ಮಾತಾಡ್ತಾವಲ್ವಾ, ಸೊ ದೇ ಟಾಕ್ ಟುಗೆದರ್. ಸ್ಟೂಡೆಂಟ್ಸ್, ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ವಿದ್ಯಾರ್ಥಿಗಳೇ, ನಿಮಗೆ ನಾನೀಗ ಹೇಳಿರುವುದು ಅರ್ಥ ಆಗಿದೆ ಅಂತ ಯೋಚಿಸ್ತೇನೆ. ಕೆಲವು ಪ್ರಶ್ನೆಗಳು ಪ್ರಾರಂಭವಾಗಬೇಕಾದ್ರೆ ಕ್ಯಾನಿಂದ ಪ್ರಾರಂಭ ಆಗಿದೆ, ಕೆಲವು ಡೂ ಇಂದ ಪ್ರಾರಂಭ ಆಗಿದೆ. ಹಾಗಾಗಿ ಉತ್ತರನೂ ಸಹ ನೀವು ಸ್ವಲ್ಪ ಗಮನ ಕೊಟ್ಟು ನೋಡಿ. ರೈಟ್ ವೆಲ್ ಅಂದರೆ ಚೆನ್ನಾಗಿ ಬರೆಯಿರಿ ಅಂತ. ರೀಡ್ ಆ್ಯಂಡ್ ಟೇಕ್ ಅ ಲುಕ್ ಎಟ್ ದ ಪಿಕ್ಚರ್, ದೆನ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಓದಿ ಚಿತ್ರವನ್ನು ನೋಡಿ ಬಿಟ್ಟ ಸ್ಥಳಗಳನ್ನು ತುಂಬಬೇಕಂತೆ. ಫಸ್ಟ್ ಒನ್, ದ ರೂಕ್ಸ್ ಬಿಲ್ಡ್ ದೇರ್ ಡ್ಯಾಶ್ ಆನ್ ದ ಡ್ಯಾಶ್. ದ ರೂಕ್ಸ್ ಬಿಲ್ಡ್ ದೇರ್ ನೆಸ್ಟ್ ಆನ್ ದ ಟ್ರೀ. ಈ ರೂಕ್ಸ್ಗಳು ತಮ್ಮ ಗೂಡನ್ನು ಮರದ ಮೇಲೆ ಕಟ್ತವೆ ಅಂತ ಅರ್ಥ. ನೆಸ್ಟ್ ಸ್ಪೆಲ್ಲಿಂಗ್ NEST, ನೆಸ್ಟ್. ಟ್ರೀ ಸ್ಪೆಲ್ಲಿಂಗ್ TREE, ಟ್ರೀ. ಸೆಕೆಂಡ್ ಒನ್, ದೇ ಆರ್ ಅಪ್ ಬಿಫೋರ್ ಮಾರ್ನಿಂಗ್. ದೇ ಆರ್ ಅಪ್ ಬಿಫೋರ್ ಮಾರ್ನಿಂಗ್. ಅವುಗಳು ಮುಂಜಾನೆ ಬೇಗ ಏಳ್ತವೆ. ಮಾರ್ನಿಂಗ್ ಸ್ಪೆಲ್ಲಿಂಗ್ MORNING, ಮಾರ್ನಿಂಗ್. ಥರ್ಡ್ ಒನ್, they build their nest with dash, a slender twig and a tuft of moss. They build their nest with stick, STICK, stick. ಸ್ಟಿಕ್ ಅಂದರೆ ನಿಮಗೆ ಗೊತ್ತಿದೆ, ಕೋಲುಗಳು. ಸ್ಲೆಂಡರ್ ಟ್ವಿಗ್ ಅಂದರೆ ಚಿಕ್ಕ ಚಿಕ್ಕ ಮರದಿಂದ ಬಿದ್ದಂತಹ ಕಡ್ಡಿಗಳನ್ನು, ಅಥವಾ ಟಫ್ಟ್ ಆಫ್ ಮಾಸ್, ಹುಲ್ಲು. ಈ ರೂಕ್ಸ್ಗಳು ತಮ್ಮ ಗೂಡನ್ನು ಹುಲ್ಲು, ಕಡ್ಡಿಗಳು, ಇತರ ವಸ್ತುಗಳನ್ನು ಉಪಯೋಗಿಸಿ ತಮ್ಮ ಗೂಡನ್ನು ಕಟ್ತವೆ. ಫೋರ್ತ್ ಒನ್, ದೇರ್ ನೆಸ್ಟ್ ಲುಕ್ ಡ್ಯಾಶ್ ಆ್ಯಂಡ್ ಬಿಗ್. ದೇರ್ ನೆಸ್ಟ್ ಲುಕ್ ಡ್ಯಾಶ್ ಆ್ಯಂಡ್ ಬಿಗ್. ದೇರ್ ನೆಸ್ಟ್ ಲುಕ್ ರೌಂಡ್, ROUND, ರೌಂಡ್. ಈ ಗೂಡುಗಳು ನೋಡಲಿಕ್ಕೆ ದುಂಡಗಾಗಿಯೂ ದೊಡ್ಡದಾಗಿಯೂ ಇರ್ತದೆ. ಫಿಫ್ತ್ ಒನ್, ದೇ ಆಲ್ ಟಾಕ್ ಡ್ಯಾಶ್. ದೇ ಆಲ್ ಟಾಕ್ ಟುಗೆದರ್. ಅವುಗಳು ಒಟ್ಟಿಗೆ ಮಾತಾಡ್ತವೆ, ಟುಗೆದರ್, TOGETHER, ಟುಗೆದರ್. Complete the following passage by choosing appropriate words from the bracket. ಅಂದರೆ ಬ್ರ್ಯಾಕೆಟ್ಗಳಲ್ಲಿ ಅವರು ಸರಿಯಾದ ಉತ್ತರಗಳನ್ನು ಕೊಟ್ಟಿದ್ದಾರೆ, ಆದರೆ ಚೂಸ್ ಮಾಡಬೇಕು, ಸೆಲೆಕ್ಟ್ ಮಾಡಬೇಕು ಯಾವುದು ಸರಿ ಅಂತ. ಅಲ್ಲಿ ಬಿಟ್ಟ ಸ್ಥಳಗಳಲ್ಲಿ ಅದನ್ನು ನಾವು ಸರಿಯಾದ ಉತ್ತರವನ್ನು ಬರಿಬೇಕು ಮತ್ತು ಈ ಪ್ಯಾಸೇಜನ್ನು ಕಂಪ್ಲೀಟ್ ಮಾಡಬೇಕು. ಸೊ ಸ್ಟೂಡೆಂಟ್ಸ್, ಐ ಶಾಲ್ ರೀಡ್ ಫಾರ್ ಯು. You shall listen to me carefully. The rooks are black, crow like birds. They build their nest every spring. SPRING, spring. Spring is the right answer. ಅಲ್ಲಿ spring ಅನ್ನೋದು ಸರಿಯಾದ ಉತ್ತರ. They are up dash. They are up before. BEFORE, ಬಿಫೋರ್ ಅಂದರೆ ಬೇಗ, ಬೆಳಗಿನ ಜಾವ, ಬಿಫೋರ್. ಇಲ್ಲಿ ಬಿಫೋರ್ ಸರಿಯಾದ ಉತ್ತರ. ದ ಬ್ರೇಕ್ ಆಫ್ ದ ಡೇ. ದೇ ಆರ್ ಅಪ್ ಬಿಫೋರ್ ದ ಬ್ರೇಕ್ ಆಫ್ ದ ಡೇ. ದೇ ಬ್ರಿಂಗ್ ಮೆನಿ ಡ್ಯಾಶ್, ಕ್ರುಕಡ್. CROOKED ಇಸ್ ದ ರೈಟ್ ಆನ್ಸರ್. ಕ್ರುಕೆಡ್ ಸರಿಯಾದ ಉತ್ತರ. ಸ್ಟಿಕ್ಸ್. ದೇ ಬ್ರಿಂಗ್ ಮೆನಿ ಕ್ರುಕೆಡ್ ಸ್ಟಿಕ್ಸ್. ಸ್ಲೆಂಡರ್ ಟ್ವಿಗ್ ಆ್ಯಂಡ್ ಅ ಟಫ್ಟ್ ಆಫ್ ಮಾಸ್ ಟು ಬಿಲ್ಡ್ ದೇರ್ ನೆಸ್ಟ್. ರೌಂಡ್ ಆ್ಯಂಡ್
big, B-I-G, big. They crow, cow, cow is the answer. They crow, cow, cow is the answer. C-A-W, C-A-W, cow, cow is the answer. In the rainy weather ಅಂದರೆ ಮಳೆಗಾಲದಲ್ಲಿ ಕಾವ್ ಕಾವ್ ಅಂತ ಹೇಳ್ತವೆ. All the rooks talk together and they don't wait for others to speak, unlike you good children. All the rooks talk together and they don't wait for others to speak, unlike you good children. So now the passage is complete. ನಾನು ಇನ್ನೊಮ್ಮೆ ಓದ್ತೇನೆ, ಸರಿಯಾಗಿ ಕೇಳ್ಕೊಳ್ಳಿ ಆನ್ಸರ್ಸ್. The rooks are black crow-like birds. They build their nest every spring. They are up before the break of the day. They bring many crooked sticks, slender twig, and tuft of moss to build their nest round and big. They crow, cow, cow in the rainy weather. All the rooks talk together and they don't wait for others to speak, unlike you good children. Tomatoes are red, beans are green, a brinjal has a crown just like a queen. Potatoes are brown, onions are pink, carrots have a juice which I can drink. Vegetables make me healthy and wise. Vegetables make me healthy and wise. So eat vegetables daily with roti and rice. Students, this poem is written by ಲೂಯಿಸ್ ಬೈಂಡರ್ ಸ್ಕಾಟ್. ಈ ಪದ್ಯವನ್ನು ಬರೆದವರು ಲೂಯಿಸ್ ಬೈಂಡರ್ ಸ್ಕಾಟ್. ಈ ಪದ್ಯ ನೆರಳಿನ ಬಗ್ಗೆ, ನಮ್ಮ ನೆರಳಿನ ಬಗ್ಗೆ ಹೇಳ್ತಾ ಇದೆ. ನೆರಳು ಹೇಗೆ ನಮ್ಮ ಜೊತೆಗೆ ಬರುತ್ತೆ ಅನ್ನೋದನ್ನು ಈ ಪದ್ಯದಲ್ಲಿ ನಾವು ಕೇಳ್ತಾ ಇದ್ದೇವೆ. When the sun shines I can see my shadow right in front of me. When I walk my shadow walks, when I hope my shadow hopes, when I jump my shadow jumps, and when I stop my shadow stops. Students, as I conclude this poem, I would like to tell you that please see that you write all these activity part questions, answers, fill in the blanks in your notebooks. ವಿದ್ಯಾರ್ಥಿಗಳೇ, ಇಂದು ಕಲಿತ ಎಲ್ಲ ವಿಷಯಗಳನ್ನು ನಿಮ್ಮ ನೋಟ್ಬುಕ್ಕಿನಲ್ಲಿ ಬರೆಯಿರಿ.